ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಬಿಂದು ನಡುವೀರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಯಾರ್ಯಾರು ಫೀಲ್ ಮಾಡ್ತಾ ಇದ್ದೀರಾ, ಸೊ ಪ್ರೆಗ್ನೆನ್ಸಿ ಮದರ್ಗೆ ಇದೊಂದು ಕ್ಲಾರಿಫಿಕೇಷನ್ ವಿಡಿಯೋ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಅದು ಏನಪ್ಪ ಅಂತ ಹೇಳಿದ್ರೆ, ಥರ್ಡ್ ಟ್ರೈಮಿಸ್ಟರಲ್ಲಿ ಸ್ವಲ್ಪ ಡೌಟ್ಸ್ಗಳಿರುತ್ತೆ ಬೇಬಿ ಕಿಕ್ಸ್ ಬಗ್ಗೆ. ನನ್ನ ಬೇಬಿ ಕಿಕ್ಸ್ ಕರೆಕ್ಟಾಗಿದೆಯಾ, ಅಥವಾ ಬೇಬಿ ಕಿಕ್ಸ್ ಎಷ್ಟಾದರೆ ಹೆಲ್ತಿಯಾಗಿರುತ್ತೆ ಬೇಬಿ, ಅಥವಾ ಬೇಬಿ ಕಿಕ್ಸ್ ಬಗ್ಗೆ ಇನ್ನಷ್ಟು ಗೊತ್ತಿಲ್ಲದಂಥ ಮಾಹಿತಿಗಳು ಈ ವಿಡಿಯೋ ಕಂಪ್ಲೀಟಾಗಿ ನೀವು ವಾಚ್ ಮಾಡಿದ್ರೆ ನಿಮಗೆ ಖಂಡಿತ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಫಸ್ಟ್ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಪ್ರೆಗ್ನೆನ್ಸಿ ಅವರಿಗಾದರೆ ಸ್ಕಿನ್ ಟೋನ್ ಅದು ಸ್ವಲ್ಪ ಒಳಗಡೆನೆ ಚೆನ್ನಾಗಿರೋದ್ರಿಂದ ಬೇಗನೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಕೇಸಲ್ಲಿ ಉಲ್ಟಾ, ನನಗೆ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿಯಲ್ಲಿ ಕಿಕ್ಸು ಅಷ್ಟು ಚೆನ್ನಾಗಿ ನನಗೆ ಫೀಲ್ ಆಗ್ತಿರಲಿಲ್ಲ. ಅದೇ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್ 4 ಮಂತ್ ಕಂಪ್ಲೀಟ್ ಆಗೋ ಅಷ್ಟರಲ್ಲೇ ನನಗೆ ಕಿಕ್ಸ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಒಬ್ಬೊಬ್ಬರು ಪ್ರೆಗ್ನೆನ್ಸಿಯಲ್ಲಿ ಒಬ್ಬೊಬ್ರಿಗೆ ಒಂದೊಂಥರ ಫೀಲ್ ಆಗುತ್ತೆ. ಸೊ ನೀವು ಗೆಸ್ ಮಾಡಿ ಕಂಡಿಡ್ಕೊಂಡಿದ್ರೆ, ಅಂದರೆ ನಿಮಗೆ ಗೊತ್ತಾಗ್ತಿದೆ ಮೂಮೆಂಟ್ಸ್ ಎಲ್ಲ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ನಿಮಗೆ ಅದು ಕೌಂಟ್ಸು ಗೊತ್ತಾಗ್ತಾ ಹೋಗುತ್ತೆ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಥ ನೆಸೆಸಿಟಿ ಇರಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ಆ ಬೇಬಿದು ವೆಯ್ಟ್ ತುಂಬ ಜಾಸ್ತಿ ಗೇನ್ ಆಗಿರೋದಿಲ್ಲ. ಸೊ ಹಾಗಾಗಿ ಬೇಬಿ ಮೂಮೆಂಟ್ಸ್ ಮಾಡಿದರೂ ಕೂಡ ನಮ್ಮ ಸ್ಕಿನ್ನಿಗೆ ಅದು ಫೀಲ್ ಆಗೋ ರೀತಿ ಇರೋಲ್ಲ. ಅಂತ ಹೇಳಿದ್ರೆ, ಅದು ಕಿಕ್ ಮಾಡಿದ್ರೂ ಕೂಡ ನಮಗೆ ಜಸ್ಟ್ ಬಟರ್ಫ್ಲೈ ಮೂಮೆಂಟ್ ಅಥವಾ ಏನೋ ಒಳಗಡೆ ಮುಲ ಮುಲ ಅಂದಂಗೆ ಈ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಯಾವಾಗ ಥರ್ಡ್ ಸೆಮಿಸ್ಟರ್ಗೆ ಎಂಟರ್ ಆಗ್ತೀರಾ, ಸೊ ಆವಾಗ ನಿಮಗೆ ಕಿಕ್ಸು ಚೆನ್ನಾಗಿ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ಕೈ ಕಾಲು ಮೂಮೆಂಟ್ಸು, ಸೊ ಸ್ಕಿನ್ನಿಂದ ಸ್ವಲ್ಪ ನಾವು ಟಚ್ ಮಾಡಿ ನೋಡಿಕೊಂಡಾಗ ನಮಗೆ ಫೀಲ್ ಆಗುತ್ತೆ, ಒಳಗಡೆಯಿಂದ ಕೈ ಕಾಲು ಮೂಮೆಂಟ್ ಆಗೋದು. ಮತ್ತು ನೀವು ಊಟ ಮಾಡಿ ಆದಮೇಲೆ ರೆಸ್ಟ್ ಮಾಡಬೇಕು, ಕಾಮಾಗಿ ರೆಸ್ಟ್ ಮಾಡಬೇಕಾದ್ರೆ ಬೇಬಿ ಹತ್ರ ನೀವು ಸ್ವಲ್ಪ ಮಾತಾಡೋದಾಗಿರ್ಬೋದು, ನೀವು ಬೇಬಿ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದರೆ ಸೊ ಅದು ರಿಯಾಕ್ಟ್ ಮಾಡುತ್ತೆ ಸಮ್ಟೈಮ್ಸು. ಅದು ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದು, ಇಲ್ಲ ನಿಮ್ಮ ಬೇಬಿ ರೆಸ್ಪಾನ್ಸ್ ಕೂಡ ಆಗಿರ್ಬೋದು. ಸೊ ಇದು ಜಸ್ಟ್ ಮಿತ್ ಅಷ್ಟೇ. ಆ್ಯಂಡ್ ನೀವು ಮಲ್ಕೊಂಡಾಗ ಕಾಮಾಗಿ ನೀವು ಹೊಟ್ಟೆ ಸರುಕೊಳ್ಳೋದು, ಆ ಥರ ನಿಧಾನಕ್ಕೆ ಸ್ವಲ್ಪ ನಿಮ್ಮ ಸ್ಪರ್ಶ ಕೊಟ್ಟು ನೀವು ಮಾತಾಡಿದಾಗ ಸೊ ಮಗು ರಿಯಾಕ್ಟ್ ಮಾಡುತ್ತೆ. ಇದು ನನಗೆ ಕೂಡ ಇದು ಪರ್ಸ್ನಲಿ ಫೀಲ್ ಆಗಿದೆ, ನೀವು ಕೂಡ ಅದನ್ನು ಫೀಲ್ ಮಾಡ್ಬೋದು. ಸೊ ಅದು ರಿಯಾಕ್ಟ್ ಮಾಡುತ್ತೆ ಅಲ್ವಾ. ಸೊ ರಿಯಾಕ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಫೀಲು. ಅಂದರೆ ಥರ್ಡ್ ಸೆಮಿಸ್ಟರಲ್ಲಿ ನಿಮಗೆ ಅದು ಫೀಲು ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಮೂಮೆಂಟ್ಸ್ ಎಲ್ಲನ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ. ನೀವು ಅದನ್ನು ಒಂದೊಂದು ಸಲ ವೀಡಿಯೋ ಕೂಡ ಮಾಡ್ಕೋಬೋದು. ಮೇಲೆ ಅಂದರೆ ಬಟ್ಟೆ ಮೇಲೆ ಕೂಡ ಫೀಲು ಕಾಣಿಸ್ತಾ ಇರುತ್ತೆ ಬೇಬಿ ಮೂಮೆಂಟ್ ಆಗೋದು. ಲಾಸ್ಟ್ ಇನ್ನೇನು 1 ಮಂತ್ ಇದೆ ಡೆಲಿವರಿ ಅನ್ನೋ ಟೈಮ್ ಅಷ್ಟರಲ್ಲಿ ಚೆನ್ನಾಗಿ ಮೂಮೆಂಟ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಬೇಬಿ ಕೌಂಟ್ಸ್ನ ಯಾವ ಥರ ನೀವು ವರಿ ಮಾಡ್ಕೊಬಾರ್ದು, ಯಾವ ಥರ ನೀವು ಅದನ್ನು ಕೇರ್ ಮಾಡಬೇಕು ಅಂತ ಹೇಳೋದಾದರೆ, ಸೊ ಥರ್ಡ್ ಸೆಮಿಸ್ಟರಿಗೆ ನೀವು ಬಂದಾದಾಗ ನೀವೇನು ಮಾಡಬೇಕಾಗತ್ತೆ, ಸೊ ಊಟ ಆದಮೇಲೆ ಮತ್ತು ತಿಂಡಿ ಆದಮೇಲೆ ಎವ್ರಿ ಡೇ ಸೊ ಪರ್ ಡೇಗೆ ಅದು 12 ಮಿನಿಮಮ್ಮು ಕೌಂಟ್ ಸಿಕ್ಕಿದ್ರೆ ಸಾಕು. ಅಂದರೆ ನಿಮಗೆ ಕೌಂಟ್ ಮಾಡ್ಕೊಳ್ಳಿ ಕಾಮಾಗಿ ರೆಸ್ಟ್ ಮಾಡಬೇಕಾದ್ರೆ. ಸೊ ನಿಮಗೆ ಹಂಗೆ ಕನ್ಫ್ಯೂಸ್ ಆಗುತ್ತೆ ಎಷ್ಟು ಅಂತ ಕೌಂಟು ಡೈಲಿ ನಾನು ಅದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದರೆ, ಸೊ ಒಂದು ದಾರ ತೊಗೊಂಡು ಸೊ ಒಂದು ಸತಿ ಮೂಮೆಂಟ್ ಆದಾಗ ಒಂದು ನಾಟ್ ಹಾಕ್ಕೊಳ್ಳೋದು, ಸೆಕೆಂಡ್ ಮೂಮೆಂಟ್ ಆದಾಗ ಇನ್ನೊಂದು ನಾಟ್ ಹಾಕ್ಕೊಳ್ಳೋದು, ಅಥವಾ ಗೋಡೆ ಮೇಲೆ ಎಲ್ಲಾದರೂ ಒಂದು ಮಾರ್ಕ್ ಹಾಕ್ಕೊಳ್ಳೋದು, ಒಂದು ಪೆನ್ ತೊಗೊಂಡು ಏನರಲ್ಲಾದರೂ ಮಾರ್ಕ್ ಹಾಕ್ಕೊಳ್ಳೋದು. ಈ ಥರ ಮಾಡಿ ಎಂಡ್ ಆಫ್ ದಿ ಡೇ ನೀವು ಅದನ್ನು ಕೌಂಟ್ ಮಾಡಿದಾಗ ಓವರಾಲ್ ಬೇಬಿ ಕಿಕ್ಸು ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಆ್ಯಂಡ್ ಮೋರ್ ಓವರ್ ಕೆಲವೊಂದು ಸಲ ನಾವು ಊಟ ಮಾಡಿದಾಗ ಏನಾಗುತ್ತೆ, ಬೇಬಿದು ಸ್ಲೀಪಿಂಗ್ ಟೈಮಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಕೆಲವೊಂದು ಸಲ ಚೆನ್ನಾಗಿ ಸ್ಲೀಪಿಂಗ್ ಮೋಡಲ್ಲಿ ಇರುತ್ತೆ ಮಗು. ಸೊ ಆವಾಗ ನೀವು ಪ್ಯಾನಿಕ್ ಆಗೋಂಥ ನೆಸೆಸಿಟಿ ಇರಲ್ಲ. ಸೊ ಏನಾದರೂ ಸ್ವಲ್ಪ ಮೈಲ್ಡಾಗಿ ತಿಂದು ನೀವು ಮತ್ತೆ ಆರಾಮಾಗಿ ಸ್ವಲ್ಪ ವಾಕ್ ಮಾಡಿದ್ರೆ ನಿಮಗೆ ಖಂಡಿತ ಬೇಬಿ ಕಿಕ್ಸು ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ಕೂಡ ಫೀಲ್ ಮಾಡ್ಬೋದು. ಸೊ ಇನ್ ಕೇಸ್ ಏನಾದರೂ ಬೇಬಿ ಮೂಮೆಂಟ್ಸ್ ಆಗ್ತಾನೇ ಇಲ್ಲ, ನಿಮಗೆ ಫೀಲ್ ಆಗುತ್ತೆ ಇದು ಬೆಳಗ್ಗೆಯಿಂದ ನನ್ನ ಮಗು ಆ್ಯಕ್ಟಿವೇ ಇಲ್ಲ, ಸೊ ಮೂಮೆಂಟ್ ಏನೂ ಆಗಿಲ್ಲ, ಏನೋ ಡಿಸ್ಕಂಫರ್ಟ್ ಅನ್ನಿಸ್ತಿದೆ ಅಂತ ಅಂದಾಗ ಸೊ ವಿತೌಟ್ ಎನಿ ರೀಸನ್ ನೀವು ಹೊರಟ್ಬಿಡ್ಬೇಕಾಗುತ್ತೆ ಆ ಹಾಸ್ಪಿಟಲ್ಗೆ. ಸೊ ನಿಮ್ಮ ಗೈನಕಾಲಜಿಸ್ಟ್ನ ಸಜೆಷನ್ ನೀವು ತೊಗೊಳ್ಳೋದು ಬೆಟರ್ ಆಗುತ್ತೆ. ಸೊ ನನ್ನ ಮಗು ಕೂಡ ಒಂದು ಸಲ ಹೀಗೆ ಉಪ್ಪಿಟ್ಟು ತಿಂದರೆ ಅವನಿಗೆ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿಲಿ ಉಪ್ಪಿಟ್ಟು ತಿಂದಾಗ ಸೊ ಬೇಬಿ ಮೂಮೆಂಟ್ ಆಗ್ತಾನೇ ಇರಲಿಲ್ಲ. ಹೋಲ್ ಡೇ ಬೇಬಿ ಮೂಮೆಂಟ್ ನನಗೆ ಫೀಲೇ ಆಗ್ತಾ ಇರಲಿಲ್ಲ. ಸೊ ನಾನು ಪ್ಯಾನಿಕ್ಕಾಗಿ 2 ಸಲ ಅದೇ ರೀತಿಯಾಗಿ ನಾನು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದೆ. ಬಟ್ ಬೇಬಿ ಹಾರ್ಟ್ ಬೀಟ್ ಎಲ್ಲ ಕರೆಕ್ಟಾಗಿದ್ದಾಗ ಸೊ ಪ್ಯಾನಿಕ್ ಆಗೋಂಥ ನೆಸೆಸಿಟಿ ಇಲ್ಲ ಅಂತ ಹೇಳಿ ಕಳಿಸಿದ್ರು. ಸೊ ಥರ್ಡ್ ಟೈಮ್ ಹಾಗೆ ಆದಾಗ ಇನ್ನೇನು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಓಡೋ ಅಷ್ಟರಲ್ಲಿ ಸೊ ತುಂಬ ಜೋರು ಸೌಂಡ್ ಕೇಳಿಸ್ತು. ಅಂದರೆ ನಮ್ಮ ಮನೇಲಿರೋವಂಥ ನಾಯಿ ಜೋರಾಗಿ ಬಗಳಿತು. ಸೊ ಆ ಸೌಂಡಿಗೆ ಸಡನ್ನಾಗಿ ನನಗೆ ಕಿಕ್ ಸ್ಟಾರ್ಟ್ ಆಯಿತು, ಮೂಮೆಂಟು ಚೆನ್ನಾಗಿ ಗೊತ್ತಾಯಿತು. ಸೊ ಹಾಗೆ ನೀವು ಕೂಡ ಗೆಸ್ ಮಾಡಿ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಮೂಮೆಂಟ್ ಆಗ್ತಾಯಿಲ್ಲ ಅಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ಡಾಕ್ಟರ್ನ ಸಜೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ.
ಡೇ ಎಂಡ್ ಆಗೋದ್ರೊಳಗಡೆ ನಿಮಗೆ 12 to 15 ಕೌಂಟ್ ಸಿಕ್ಕಿದೆ ಅಂತ ಹೇಳಿದ್ರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಅಂದರೂ ಕೂಡ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ. ಬೇಬಿ ಹೆಲ್ದಿಯಾಗಿ ಆ್ಯಂಡ್ ಆ್ಯಕ್ಟಿವ್ ಆಗಿದೆ ಅಂತ ಹೇಳಿ ನೀವು ಅನ್ಕೋಬೋದು. ಸೊ ನಾನು ಹೇಳಿರ್ತಕ್ಕಂಥ ಯಾವುದೇ ಟಿಪ್ಸ್ನ ನೀವು ಫಾಲೋ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಗೈನಕಾಲಜಿಸ್ಟ್ನ ಸಜೆಷನ್ ತೊಗೊಂಡು ನೀವು ಮಾಡೋದು ನಿಮಗೆ ತುಂಬ ಒಳ್ಳೆಯದಂತ ಹೇಳ್ತೀನಿ. ಯಾಕೆಂತಂದರೆ ಎವ್ರಿ ಪ್ರೆಗ್ನೆನ್ಸಿ ಆಸ್ ಎ ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನೇ ಇದ್ರೂ ಕೂಡ ನೀವು ಒಂದು ಸಲ ಬಿಫೋರ್ ದಟ್ ನೀವೇನೇ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಏನೇ ಫುಡ್ ಟೇಕನ್ ಮಾಡೋದಾಗಿರ್ಬೋದು, ಅಥವಾ ಏನೇ ಮೆಡಿಕೇಷನ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಅಥವಾ ಏನೇ ಟಿಪ್ಸ್ ಆ್ಯಂಡ್ ಏನಾದ್ರೂ ಟಿಪ್ಸ್ ಅಥವಾ ಏನಾದರೂ ಕೊಟ್ಟಾಗ ನೀವು ಅದನ್ನು ಫಾಲೋ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಸತಿ ಗೈನಕಾಲಜಿಸ್ಟ್ನ ರೆಫರೆನ್ಸ್ ತೊಗೊಂಡು ನೀವು ಸೊ ಅವರೇನು ಪ್ರಾಬ್ಲಮ್ ಇಲ್ಲ ಮಾಡಿ ಅಂತ ಹೇಳಿದ್ರೆ ನೀವು ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಹೋಪ್ ಈ ವಿಡಿಯೋಯಿಂದ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬರೋತಕ್ಕಂಥ ಎಲ್ಲ ವೀಡಿಯೋಗಳ್ನ ವಾಚ್ ಮಾಡೋದಕ್ಕೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಅದು ಫಸ್ಟ್ ನೋಟಿಫಿಕೇಷನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಬಿಂದು ನೆಡ್ವೀರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.